ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರದ ಮಾತಲ್ಲಿ ನಾವು ಕೀಟನಾಶಕ ಮತ್ತು ಫಂಗಸ್ ನಾಶಕ ಮತ್ತು ರೋಗನಾಶಕಕ್ಕೆ ನಾವು ಬಳಸೋಂಥ ಔಷಧಿಗಳು, ಅದರ ದುಷ್ಪರಿಣಾಮದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ನೋಡಿ, ಹಿಂದೆ ನೈಸರ್ಗಿಕ ಅಂದರೆ ಸಾಂಪ್ರದಾಯಿಕ ಕೃಷಿ ಮಾಡುವಾಗ ಯಾವುದೇ ಥರದ ರೋಗನೇ ಆಗಲಿ, ರೋಗದ ಬಾಧೆ ಇದ್ರೂ ನ್ಯಾಚುರಲಾಗಿ ಅದು ಕಂಟ್ರೋಲಿಗೆ ಬರ್ತಾಯಿತ್ತು. ಮತ್ತು ಕೀಟದ ಬಾಧೆ ಇದ್ದಾಗಲೂ ಅದು ನ್ಯಾಚುರಲಾಗಿ ಕಂಟ್ರೋಲಿಗೆ ಬರ್ತಾಯಿತ್ತು. ಅದೇ ಥರ ಫಂಗಸ್ಗೆ ಏನಾದ್ರು ಇತ್ತು ಅಂತಂದರೆ ಆ ಕೊಳೆ ರೋಗನೂ ನಿಯಂತ್ರಣಕ್ಕೆ ಬರ್ತಾಯಿತ್ತು. ಆವಾಗ ಯಾರೂ ಈ ಕೀಟನಾಶಕಕ್ಕೆ, ಈ ಕೊಳೆನಾಶಕಕ್ಕೆ ಮತ್ತು ರೋಗನಾಶಕಕ್ಕೆ ಯಾರೂ ಯಾವುದೇ ಪೀಡೆ ನಾಶಕನ ಬಳಸ್ತಿರಲಿಲ್ಲ. ಇತ್ತೀಚೆಗೆ ಅದು ಕೆಮಿಕಲ್ ಫಾರ್ಮಿಂಗ್ ನಾವು ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿನ ಫಲವತ್ತತೆ ಹಾಳು ಮಾಡ್ತಾ ಬಂದೆವು. ಅದ್ರ ಜೊತೆಯಲ್ಲೇ ಮಣ್ಣಿನ ರೋಗ ನಿರೋಧಕ ಶಕ್ತಿನೂ ಕಡಿಮೆ ಆಯಿತು ಮತ್ತು ಆ ಮಣ್ಣಲ್ಲಿ ಬೆಳೆದಂಥ ಎಲ್ಲ ಸಸ್ಯವರ್ಗದ ರೋಗ ನಿರೋಧಕ ಶಕ್ತಿನೂ ಕಡಿಮೆ ಆದ ಕಾರಣಕ್ಕಾಗಿ ಹೆಚ್ಚೆಚ್ಚು ಕೀಟಗಳು ಬೆಳೆ ಮೇಲೆ ದಾಳಿ ಮಾಡೋದಕ್ಕೆ ಪ್ರಾರಂಭ ಮಾಡೋದು. ಅದೇ ರೀತಿ ರೋಗ ಹೆಚ್ಚಾಯಿತು. ಅದೇ ರೀತಿ ಕೊಳೆನಾಶಕನೂ ಹೆಚ್ಚಾಗ್ತಾ ಹೋಯಿತು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಅವಲೋಕನ ಮಾಡಿದಾಗ ಒಂದು ನಮಗನ್ನಿಸಿದ್ದು, ನಾವೇನು ತಪ್ಪು ಮಾಡಿದ್ದೀವಿ, ಎಲ್ಲಿ ತಪ್ಪು ಮಾಡಿದ್ದೀವಿ, ಅದನ್ನು ಹೆಂಗೆ ಸರಿಪಡಿಸ್ಕೋಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಹಿಂದೆ ನಾವು ಸಾಂಪ್ರದಾಯಿಕ ಕೃಷಿ ಮಾಡುವಾಗ ಅಂದರೆ ಬಹುಬೆಳೆ ಪದ್ಧತಿ ಇರೋದು. ಅಲ್ಲಿ ಯಾವಾಗ ಡೈವರ್ಸಿಟಿ ಇರೋದು, ಆ ಡೈವರ್ಸಿಟಿ ಹೆಚ್ಚು ನಮಗೆ ಸಪೋರ್ಟ್ ಮಾಡ್ತಾ ಹೋಗ್ತಾಯಿತ್ತು. ಯಾವಾಗ ಈ ಏಕಬೆಳೆ ಪದ್ಧತಿ ಬಂತು, ಅಲ್ಲಿಂದ ನಮಗೆ ಪೀಡೆಗಳ ಕಾಟ, ರೋಗದ ಕಾಟ ಮತ್ತು ಕೊಳೆ ರೋಗದ ಕಾಟ ಹೆಚ್ಚಾಗ್ತಾ ಬಂತು. ಇದು ಆಗಿದ್ದ ಕಾರಣ ಏನು? ಇವತ್ತು ಬಹುತೇಕ ಎಲ್ರಿಗೂ ಗೊತ್ತಿದೆ, ಏಕಬೆಳೆ ಪದ್ಧತಿ ಮಾಡಿದ್ರಿಂದ ಇದೆಲ್ಲ ಬಂದಿದೆ ಅನ್ನೋದು ಎಲ್ಲರ ಮನಸ್ಸಿಗೂ ಬಂದಿದೆ. ಆದರೆ ಈಗ ನಾವು ಅದನ್ನು ಹೆಂಗೆ ಸರಿಪಡಿಸ್ಕೋಬೋದು ಅನ್ನೋ ನಿಟ್ಟಿನಲ್ಲಿ ಯಾರೂ ಚಿಂತನೆ ಮಾಡ್ತಾ ಇಲ್ಲ. ಎಲ್ಲಿ ನೈಸರ್ಗಿಕ ಕೃಷಿಕರಿದ್ದಾರೆ ಅವರೊಂದಿಷ್ಟು ಪ್ರಯತ್ನ ಪಡ್ತಾ ಅವರೊಂದಿಷ್ಟು ಸುಸ್ಥಿರತೆ ಕಡೆಗೆ ಅವ್ರು ಹೋಗ್ತಾ ಇದ್ದಾರೆ. ಈಗ ಉದಾಹರಣೆಗೆ ಇಲ್ಲಿ ಡೈವರ್ಸಿಟಿ ಇತ್ತು ಅಂತಂದರೆ ನಮಗೆ ಸಸ್ಯ ವೈವಿಧ್ಯತೆ ಮತ್ತು ಜೀವ ವೈವಿಧ್ಯತೆ ಎಲ್ಲಿ ಹೆಚ್ಚಿರುತ್ತೆ ಅಲ್ಲಿ ಯಾವುದೇ ರೋಗದ ಮತ್ತು ಕೀಟದ ಸಮಸ್ಯೆ ಅಲ್ಲಿ ಬರಲ್ಲ. ಕಾರಣ ಏನು ಅಂತಂದರೆ ಇಲ್ಲಿ ಡೈವರ್ಸಿಟಿ ಯಾವಾಗ ಕ್ರಿಯೇಟ್ ಆಗುತ್ತೆ, ಹಾಗಾಗಿ ಕೀಟಗಳಿಗೆ ಅದಕ್ಕೆ ಬೇಕಾದಂಥ ಆಹಾರ, ಅದಕ್ಕೆ ಇಷ್ಟವಾದಂಥ ಆಹಾರ ಡೈವರ್ಸಿಟಿನಲ್ಲಿ ಸಿಗ್ತಾ ಹೋಗೋದು. ಹಂಗಾಗಿ ಬೆಳೆಗಳ ಮೇಲೆ ಅದು ದಾಳಿ ಮಾಡ್ತಿರಲಿಲ್ಲ. ಒಂದು ವಿಧಾನ ಅದು. ಇನ್ನು ಎರಡನೇ ವಿಧಾನ ಅಂತಂದರೆ, ಕೀಟಗಳಲ್ಲಿ 100% ಕೀಟಗಳಲ್ಲಿ ನಮಗೆ 37% ಮಾತ್ರ ಶತ್ರು ಕೀಟಗಳಿರೋದು. ಅಂದರೆ ಬೆಳೆ ಮೇಲೆ ದಾಳಿ ಮಾಡಿ ಆ ಬೆಳೆನೇ ನಾಶ ಮಾಡೋಂಥ ಶತ್ರು ಕೀಟಗಳು. ಇನ್ನು 63% ಮಿತ್ರ ಕೀಟಗಳಿದೆ, ರೈತನ ಮಿತ್ರ ಕೀಟಗಳು. ಇವೆಲ್ಲ ಏನು ಮಾಡ್ತವೆ ಅಂತಂದರೆ, ಈ ಶತ್ರು ಕೀಟಗಳನ್ನು ಭಕ್ಷಣೆ ಮಾಡ್ತಾ ಆ ಕೀಟಗಳನ್ನು ನಿಯಂತ್ರಣ ಮಾಡೋ ಕೆಲಸನ ಅವು ಮಾಡ್ತಾ ಹೋಗ್ತವೆ. ಈಗ ಶತ್ರು ಕೀಟಗಳು ನಾಶವಾದವು, ಮಿತ್ರ ಕೀಟಗಳು ನಾಶವಾದವು. ಅದ್ರ ಜೊತೆಯಲ್ಲಿ ಯಾವಾಗ ಹೆಚ್ಚು ಡೆವಲಪ್ ಆಗಿ ಒಂದಿಷ್ಟು ಸ್ವಲ್ಪ ಶತ್ರು ಕೀಟಗಳು ಉಳ್ಕೊಂಡಿದ್ದು, ಅವಕ್ಕೆ ಯಾವುದೇ ಥರದ ಹೆದರಿಕೆ ಇಲ್ದಂಗೆ, ಪ್ರತಿರೋಧ ಇಲ್ದಂಗೆ, ಇಲ್ಲದ ಕಾರಣಕ್ಕಾಗಿ ಅವು ಏನು ಮಾಡಿದ್ವು ಅಂತಂದರೆ ಬೆಳೆ ಮೇಲೆ ಹೆಚ್ಚು ದಾಳಿ ಮಾಡೋದಕ್ಕೆ ಪ್ರಾರಂಭ ಆಗಿ ಇವತ್ತು ರೈತನಿಗೆ ಬೆಳೆ ಉಳಿಸ್ಕೊಳ್ಳೋದಕ್ಕಾಗಿ ಅತ್ಯಂತ ಹೆಚ್ಚು ಖರ್ಚು ಮಾಡೋಂಥ ಕ್ರಿಯೆ ಈಗ ನಡೀತಾ ಇದೆ ಆ ಶತ್ರು ಕೀಟಗಳ ನಿವಾರಣೆಗಾಗಿ. ಇಲ್ಲಿ ಮಿತ್ರಕೀಟಗಳು ಸಂಖ್ಯೆ ನಾವು ಯಾವಾಗ ಔಷಧಿ ಸಿಂಪರಣೆ ಮಾಡಿದ್ದು ಸಾಮೂಹಿಕವಾಗಿ ಎಲ್ಲವೂ ನಾಶವಾಗ್ತಾ ಹೋದು. ಆ ನಾಶವಾದ ಪರಿಣಾಮ ಏನಾಯಿತು ಅಂತಂದರೆ, ಒಂದು ಡೈವರ್ಸಿಟಿ ಮೇಲೆ ಹೆಚ್ಚು ಪರಿಣಾಮ ಬೀರ್ತು. ಆ ಡೈವರ್ಸಿಟಿ ಮೇಲೆ ಹೆಚ್ಚು ಪರಿಣಾಮ ಬೀರಿದ್ರ ಫಲವಾಗಿ ಏನಾಯಿತು ಅಂತಂದರೆ, ಮಣ್ಣು ತನ್ನ ಶಕ್ತಿ ಕಳ್ಕೊತ ಹೋಯಿತು. ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ, ಯಾಕೆಂತಂದರೆ ಇವತ್ತು ಡೈವರ್ಸಿಟಿ ಎಲ್ಲಿರುತ್ತೆ ಆ ಜಾಗದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಹೆಚ್ಚಿರುತ್ತೆ. ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಎಲ್ಲಿ ಹೆಚ್ಚಿರುತ್ತೆ ಅಲ್ಲಿ ಮಣ್ಣು ಸುಸ್ಥಿರವಾಗಿರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಆ ಮಣ್ಣಿಗಿರುತ್ತೆ. ಆ ಕಾರಣಕ್ಕಾಗಿ ಈಗ ಯಾವಾಗ ನಾವು ಕೆಮಿಕಲ್ನ ನಾವು ಬಳಸ್ತಾ ಹೋದ್ವೋ ಆಗ ಸಾಮೂಹಿಕವಾಗಿ ಎಲ್ಲ ಡೈವರ್ಸಿಟಿ ಹಾಳಾಗಿದ್ರ ಫಲ ಏನಾಯಿತು ಅಂತಂದರೆ, ಈಗ ನಮಗೆ ಒಂದು ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ, ಮಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ, ಆ ಮಣ್ಣಲ್ಲಿ ಬೆಳೆಯುವಂಥ ಬೆಳೆಗಳು ಸಹ ಯುಕ್ತವಾಗಿ ಮತ್ತು ಔಷಧಿ ಯುಕ್ತವಾಗಿ, ರಾಸಾಯನಿಕ ಯುಕ್ತವಾಗಿ ಅವು ಬೆಳೀತಾ ಇದ್ದಾವೆ. ಅದನ್ನು ತಿಂದ ಪರಿಣಾಮ ನಮ್ಮ ಆರೋಗ್ಯದ ಮೇಲೂ ಅದು ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ನಾವೇನು ಮಾಡ್ಬೋದು ಇದಕ್ಕೆ? ಏಕೆಂದರೆ ನೈಸರ್ಗಿಕ ಕೃಷಿನಲ್ಲಿ ಸಿದ್ಧ ಸೂತ್ರನೇ ಇವತ್ತಿದೆ ನಮ್ಮ ಮುಂದೆ. ಇವತ್ತು ನಾವು ಒಂದು ಗಂಜಲ
ಕಳೆದ ವಾರ ನಾನು ಗಂಜಾ ಮತ್ತು ಅರಿಶಿನದ್ದು ಹೇಳಿದ್ನಲ್ಲ, ಅದೊಂದು ಪ್ರಮಾಣ ಆದರೆ ಇನ್ನೊಂದು ಈ ನೀಮಸ್ತ್ರಗಳನ್ನು ಮಾಡ್ಕೋಬೋದು. ಅಥವಾ ನಾವು ಮಜ್ಜಿಗೆ ಮಾಡ್ಬೋದು. ಫಂಗಸ್ ನಿವಾರಣೆಗೆ ಮಜ್ಜಿಗೆ ಹೆಚ್ಚು ಸಪೋರ್ಟ್ ಕೊಡುತ್ತೆ. ಮಜ್ಜಿಗೆನೇ ಹೇಗೆ ಅಂತಂದರೆ, ಒಂದು 5 ದಿನದ ಮೇಲೆ ಒಂದು 2 ತಿಂಗಳು 3 ತಿಂಗಳು ಅದನ್ನು ಶೇಖರಣೆ ಮಾಡಿ ಒಂದು ತಾಮ್ರದ ಮಳೆ ಹಾಕಿ ಆ ಮಜ್ಜಿಗೆಗೆ ಬಿಟ್ಟಿದ್ರೆ ಅದು ಫಂಗಸ್ ನಿವಾರಕ ಔಷಧಿಯಾಗಿ ಅದು ಪರಿಣಾಮ ಬೀರುತ್ತೆ. ಅದನ್ನು ನಾವು ಬಳಸಿದರೆ ಫಂಗಸ್ಸು ಅಲ್ಲಿ ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ನಮಗೆ ಕೀಟಗಳು ಮತ್ತು ರೋಗಗಳಿಗೆ ನಾವೇನಾದ್ರು ಇದು ಮಾಡೋದೇ ಆದರೆ ನಮಗೆ ನೀಮಸ್ತ್ರದಿಂದ ಸಾಧ್ಯತೆ ಆಗದೇ ಇರೋಂಥ ರೋಗ ಮತ್ತು ಕೀಟಗಳು ಕಂಟ್ರೋಲಿಗೆ ಬರಬೇಕು ಅಂತಂದರೆ ನಾವು 3ನೇ ಹಂತಕ್ಕೆ ಅಗ್ನಿ ಅಸ್ತ್ರಕ್ಕೆ ಹೋಗಬೇಕು. ಅಗ್ನಿ ಅಸ್ತ್ರ ನಾವು ಮಾಡಿದ್ವು ಅಂತಂದರೆ ಇಲ್ಲೇನು ಬೇಕಾಗಿರೋದು, ಒಂದು 10 kg ಬೇವಿನ ಸೊಪ್ಪು, ಅಥವಾ ಬೇವಿನ ಸೊಪ್ಪು ಸಿಗದೇ ಇರೋ ಜಾಗದಲ್ಲಿ ಬೇವಿನ ಬೀಜನ ತಂದು ಅದನ್ನು ಪುಡಿ ಮಾಡಿ ಬಳಸೋವಂಥದ್ದು. ಅಲ್ಲಿಗೆ 10 kg ಬೇವಿನ ಸೊಪ್ಪು ಅಥವಾ ಬೇವಿನ ಬೀಜ, ಇನ್ನು 4 kg ಹಸಿ ಮೆಣಸಿನಕಾಯಿ, 3 kg ಬೆಳ್ಳುಳ್ಳಿ, 3 kg ಹೊಗೆ ಸೊಪ್ಪು, ಇಷ್ಟನ್ನು ತಗೊಂಡು ಇದನ್ನೆಲ್ಲದನ್ನು ಚಟ್ನಿ ಮಾಡಿ ಈ ಹೊಗೆ ಸೊಪ್ಪನ್ನು ಪುಡಿ ಮಾಡಿ, ಕೈಯಲ್ಲೇ ಪುಡಿ ಮಾಡಿದರೆ ಪುಡಿ ಆಗುತ್ತೆ. ಅದನ್ನು ಪುಡಿ ಮಾಡಿ ಒಂದು 20 ಲೀಟ್ರ್ ಗಂಜಲಕ್ಕೆ ನೆನೆ ಹಾಕಬೇಕು. 20ರಿಂದ 30 ಲೀಟ್ರ್ ಗಂಜಲಕ್ಕೆ ನೆನೆ ಹಾಕಿ 10 ದಿನ ಬಿಟ್ಟಾಗ ಅಲ್ಲಿ ಒಂದು ಔಷಧಿ ನಿರ್ಮಾಣ ಆಗುತ್ತೆ. ಆ ಕಷಾಯನ ನಾವು ಸೋಸಿ ಫಿಲ್ಟ್ರ್ ಮಾಡಿ ಇಟ್ಕೊಂಡು ನಂತರ ಅದನ್ನು ಒಂದು 3 ಲೀಟ್ರು ಕಷಾಯನ 100 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ 1 ಎಕರೆಗೆ ಸ್ಪ್ರೇ ಮಾಡೋಂಥ ಕೆಲಸನ ಮಾಡಿದರೆ 1 ಎಕರೆಗೆ 3 ಲೀಟ್ರು ಕಷಾಯ ನಮಗೆ ಸಾಕಾಗಿ ಹೋಗುತ್ತೆ. ಆಗ ನಮಗೆ ರೋಗ ಮತ್ತು ಕೀಟಗಳ ಹಾವಳಿ ಅಲ್ಲಿ ತಪ್ಪಿ ಹೋಗುತ್ತೆ. ಅದು ಸುಲಭವಾಗಿ ಮಾಡೋಂಥ ವಿಧಾನ. ಅದರಿಂದ ಪ್ರಕೃತಿಗೂ ಏನೂ ತೊಂದರೆ ಆಗಲ್ಲ. ಇಲ್ಲಿ ಮಿತ್ರ ಕೀಟಗಳಿಗೂ ಯಾವುದೇ ಥರದ ತೊಂದರೆ ಆಗಲ್ಲ. ಇಲ್ಲಿ ಶತ್ರು ಕೀಟಗಳು ಅಲ್ಲಿ ಆಹಾರ ತಿನ್ನುವಾಗ ಅದಕ್ಕೆ ಕೈ ಆಗುತ್ತೆ ಮತ್ತು ಅದು ಬಿಟ್ಟು ಬೇರೆ ಕಡೆಗೆ ಹೋಗುತ್ತೆ. ಈ ಥರದ ಕ್ರಿಯೆನ ನಾವು ಮಾಡ್ಕೊಂಡಿದ್ದೆ ಆದರೆ ಒಂದು ಹಂತದಲ್ಲಿ ನಮಗೆ ಸಾಕಷ್ಟು ಲಾಭ ಆಗ್ತಾ ಹೋಗುತ್ತೆ. ಇದು ಪ್ರಕೃತಿಗೂ ಲಾಭ, ಎರಡನೇದು ರೈತನಿಗೂ ಲಾಭವಾಗ್ತಾ ಹೋಗುತ್ತೆ. ಇದನ್ನು ನಾವು ಕಂಡ್ಕೋಬೇಕು. ಅದು ನಮಗೆ ಸಾಧ್ಯತೆ ಆಗದೇ ಇದ್ದರೆ ಬ್ರಹ್ಮಾಸ್ತ್ರ ಅಂತ ಮಾಡ್ಕೋಬೋದು. ಈ ಬ್ರಹ್ಮಾಸ್ತ್ರದಲ್ಲಿ ನಮ್ಮ ಕೃಷಿ ಭೂಮಿನಲ್ಲೇ ಬೆಳೆಯೋಂಥ ಬದುವಿನಲ್ಲಿ ಬೆಳೆಯೋಂಥ ಒಂದು 12 ಜಾತಿ ಎಲೆಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಕನಿಷ್ಠ 8ರಿಂದ 9 ಅಥವಾ 12 ಜಾತಿ ಎಲೆಗಳನ್ನು 2-2 kg ತಗೋಬೇಕು. ಉದಾಹರಣೆಗೆ ನಮಗೆ ಹೊಂಗೆ ಎಲೆ, ದೊಡ್ಡ ಪತ್ರೆ, ತುಳಸಿ, ಎಕ್ಕ, ಈ ಥರದವು, ತುಂಬೆ, ಈ ಥರದ ಎಲೆಗಳನ್ನು ನಾವು ಆಮೇಲೆ ಇದನ್ನ ಸೀಮೆ ಸೀಗೆ ಬರುತ್ತೆ, ಸೀಬೆ ಬರುತ್ತೆ, ಪಪ್ಪಾಯದ ಎಲೆಗಳು, ಈ ಥರದವನ್ನು ನಮಗೇನು ಸಿಗುತ್ತೆ ಅದೇ ಎಲೆಗಳನ್ನು ನಾವು ಸಂಗ್ರಹ ಮಾಡಿ 2-2 kgನ ಅದನ್ನು ಚಟ್ನಿ ಮಾಡಿ ಒಂದು 25 ಲೀಟ್ರ್ ಅಥವಾ 30 ಲೀಟ್ರ್ ಗಂಜಲಕ್ಕೆ ನೆನೆ ಹಾಕಿ 10 ದಿನ ಬಿಟ್ಟರೆ ಅದು ಔಷಧಿಯಾಗಿ ಪರಿಣಾಮ ಆಗುತ್ತೆ. ಔಷಧಿಯಾಗಿ ಪರಿಣಾಮ ಅದು ಎಷ್ಟು ಕೆಲಸ ಮಾಡುತ್ತೆ ಅಂತಂದರೆ ತೆಂಗಿನ ನುಸಿ ರೋಗಕ್ಕೂ ಇದು ಹೆಚ್ಚು ಕೆಲಸ ಮಾಡ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನಾವು ಯಾವುದೇ ಬೆಳೆಗೆ ನಾವು ಯಾವುದೇ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡಿದ್ದೆ ಆದರೆ ಇದು ಪ್ರಕೃತಿಗೂ ಪೂರಕವಾಗುತ್ತೆ ಮತ್ತು ರೈತನ ಆರ್ಥಿಕತೆಯನ್ನು ಹೊರೆ ಆಗಲ್ಲ. ಆ ಕಾರಣಕ್ಕಾಗಿ ಇದನ್ನು ನಾವು ಮಾಡ್ತಾ ಹೋದರೆ ಇದು ಸರಳ ವಿಧಾನ. ಈ ಸರಳ ವಿಧಾನ ಇದು ದೊಡ್ಡ ಪರಿಣಾಮ ಬೀರುತ್ತೆ. ಇಷ್ಟು ಹೇಳ್ತಾ ಇವತ್ತು ಕೀಟನಾಶಕಕ್ಕೆ ನಾವು ಅಗಾಧವಾದಂಥ ದುಡ್ಡನ್ನು ವೆಚ್ಚ ಮಾಡ್ತಾಯಿದ್ದೀವಿ. ಅದು ಪ್ರಕೃತಿಗೆ ಮಾರಕ. ಇವತ್ತು ಡ್ರೋನ್ ವ್ಯವಸ್ಥೆಯಿಂದ ಔಷಧಿ ಸಿಂಪರಣೆ ಬಂದಿದೆ. ನೋಡಿ, ಡ್ರೋನ್ ಏನಾದ್ರು ವ್ಯವಸ್ಥೆ ಮಾಡಿ ಔಷಧಿ ಸಿಂಪರಣೆ ಮಾಡಿದರು ಅಂತಂದರೆ ಇಡೀ ವಾತಾವರಣದಲ್ಲಿರೋಂಥ ಅಷ್ಟು ಡೈವರ್ಸಿಟಿ ನಾಶವಾಗೋಂಥ ಅಪಾಯ ಇದೆ. ಈ ಅಪಾಯನ ಮುನ್ನೆಚ್ಚರಿಕೆಯನ್ನು ನಾವು ಗಮನಿಸಬೇಕು. ಹಿಂಗೇನಾದ್ರು ಡೈವರ್ಸಿಟಿ ನಾಶವಾಯಿತು ಅಂತಂದರೆ ಈ ಭೂಮಿ ಮತ್ತಷ್ಟು ತಾಪಮಾನ ಹೆಚ್ಚಾಗುತ್ತೆ, ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಕಡಿಮೆ ಆಗುತ್ತೆ. ಇದ್ರ ಹಿನ್ನೆಲೆಯಲ್ಲಿ ಅನೇಕ ನಷ್ಟಗಳು ಸೃಷ್ಟಿಯಾಗ್ತಾ ಹೋಗ್ತವೆ. ಆ ಕಾರಣಕ್ಕಾಗಿ ನಾವು ನೈಸರ್ಗಿಕವಾಗಿ ನಮಗೆ ಯಾವುದೇ ರೀತಿ ಹೊರೆಯಾಗದಂಥ, ಡೈವರ್ಸಿಟಿಗೆ ತೊಂದರೆ ಆಗದಂಥ ವಿಧಾನಗಳನ್ನು ನಾವು ಕಂಡುಕೊಂಡಿದ್ದೆ ಆದರೆ ರೈತ ಸುಸ್ಥಿರವಾಗಿ ಬದುಕೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಾರದ ಮಾತು ನಿಮಗೆ ಇಷ್ಟವಾಗಿದ್ದರೆ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಜೊತೆಯಲ್ಲಿ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ಈ ನೈಸರ್ಗಿಕ ಕೃಷಿ ರಥನ ನಾವೆಲ್ಲ ಒಟ್ಟಿಗೆ ಎಳೆಯೋಣ ಅಂತ ಹೇಳ್ತಾ ಇವತ್ತಿನ ವಾರದ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.